ಪ್ರಧಾನಿ ನರೇಂದ್ರ ಮೋದಿ ಶುಕ್ರವಾರ ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಜಿಲ್ಲಾ ಬಿಜೆಪಿ ರೋಡ್ ಶೋ ಆಯೋಜಿಸಿದೆ. ಉಡುಪಿಯಿಂದ ಕೃಷ್ಣ ಮಠದವರೆಗೆ 1.8 ಕಿಲೋಮೀಟರ್ ವರೆಗೂ ಮೋದಿ ರೋಡ್ ಶೋಗೆ ಸಿದ್ಧತೆ ನಡೆದಿದೆ. ರೋಡ್ ಶೋ ಉದ್ದಕ್ಕೂ ಆಯ್ದ 3 ಸ್ಥಳಗಳಲ್ಲಿ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಪ್ರದರ್ಶನಕ್ಕೆ ಸಜ್ಜು ಮಾಡಿದ್ದಾರೆ. ರೋಡ್ ಶೋ ಸಾಗುವ ಮಾರ್ಗದಲ್ಲಿ ಕೇಸರಿ ಬಾವುಟ ಹಾಗೂ ಬಂಟಿಕಗಳನ್ನು ಕಟ್ಟಿ ಸಿದ್ಧ ಮಾಡಿದ್ದಾರೆ. ದಾರಿಯುದ್ದಕ್ಕೂ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ಉಡುಪಿ ಕೃಷ್ಣ ದೇವರ ಕುರಿತಾದ ಕನಕದಾಸರ ಭಕ್ತಿಯ ಪ್ರತೀಕದಂತಿರುವ ಕನಕನ ಕಿಂಡಿಗೆ ಸ್ವರ್ಣ ಲೇಪನ ಮಾಡಲಾಗಿದೆ. ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಪ್ರಾಯೋಜಕತ್ವದಲ್ಲಿ ಸ್ವರ್ಣ ಕನಕನ ಕಿಂಡಿ ಸಿದ್ಧವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಸಂದರ್ಭದಲ್ಲಿ ಈ ಅಪೂರ್ವ ಕೊಡುಗೆ ಲೋಕಾರ್ಪಣೆಗೊಳ್ಳಲಿದೆ. ಇನ್ನು ಮುಂದೆ ಭಕ್ತರು ಸ್ವರ್ಣ ಲೇಪಿತ ಕಿಂಡಿಯ ಮೂಲಕ ಕೃಷ್ಣ ದರ್ಶನ ಪಡೆಯಲು ಅವಕಾಶ ನೀಡಲಾಗುತ್ತಿದೆ. ಸ್ವರ್ಣ ಲೇಪಿತ ಕನಕನ ಕಿಂಡಿಯಿಂದ ಮಠಕ್ಕೆ ಹೊಸ ಮೆರುಗು ಸಿಕ್ಕಂತಾಗಿದೆ. ಭೀಮಾ ಪ್ರವಾಹಕ್ಕೆ ತುತ್ತಾದ ರೈತರಿಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಪ್ರವಾಹದ ಎಫೆಕ್ಟ್ನಿಂದ ಹತ್ತಿ ಗುಣಮಟ್ಟ ಕಳಪೆ ಅಂತ ಹತ್ತಿ ಗುಣಮಟ್ಟ ಪರೀಕ್ಷೆ ವೇಳೆ ಬಯಲಾಗಿದೆ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನಲ್ಲಿ ಭಾರತೀಯ ಹತ್ತಿ ನಿಗಮದ ಅಧಿಕಾರಿಗಳ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ಹತ್ತಿ ಗುಣಮಟ್ಟ ಕಳಪೆ ಇದೆ ಅಂತ ಭಾರತೀಯ ಹತ್ತಿ ನಿಗಮದ ಅಧಿಕಾರಿಗಳು ವರದಿ ನೀಡುತ್ತಿದ್ದಾರೆ. ಇದರಿಂದ ಕಾಟನ್ ಮಿಲ್ಗಳು ಕಡಿಮೆ ಬೆಲೆಗೆ ಹತ್ತಿಯನ್ನ ಕೇಳ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಚಳಿಗಾಲದಿಂದಾಗಿ ಹತ್ತಿಯ ಮೇಲೆ ಇಬ್ಬನಿ ಬೀಳುತ್ತೆ. ಇದರಿಂದಾಗಿ ಸಹಜವಾಗಿಯೇ ಹತ್ತಿ ನೀರು ಹಿಡಿದುಕೊಂಡಿರುತ್ತೆ. ಹತ್ತಿಗೆ ನೀರು ಹೊಡೆದು ತಂದಿದ್ದೀರಿ ಅಂತ ಅಧಿಕಾರಿಗಳು ತಕರಾರು ತೆಗೆದಿದ್ದಾರೆ ಅಂತ ರೈತರು ಆರೋಪಿಸಿದ್ದಾರೆ. ಮಂಡ್ಯದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ ಹುಟ್ಟುಹಬ್ಬದ ನೆಪದಲ್ಲಿ ಊರಿಗೆಲ್ಲ ಕೋಳಿ ಹಂಚಿಕೆ ಮಾಡಲಾಗ್ತಿದೆ. ಬಸರಾಳು ಗ್ರಾಮದ ಕಿರಣ್ ಎಂಬಾತ ತನ್ನ 36ನೇ ಹುಟ್ಟುಹಬ್ಬಕ್ಕೆ ಮನೆ ಮನೆಗೂ ಕೋಳಿ ಹಂಚಿಕೆಗೆ ಇಳಿದಿದ್ದು ಇದು ಚುನಾವಣಾ ಗಿಮಿಕ್ ಎನ್ನಲಾಗ್ತಿದೆ. ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧೆ ಆಲೋಚನೆಯಲ್ಲಿರುವ ಕಿರಣ್ ಗ್ರಾಮದ 300ಕ್ಕೂ ಹೆಚ್ಚು ಮನೆಗಳಿಗೆ ಕೋಳಿ ವಿತರಿಸುವ ಮೂಲಕ ಮತದಾರರನ್ನ ಸೆಳೆಯುವ ತಂತ್ರ ಹೆಣೆದಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.